ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಈ ಹೊಸ ಆರ್ಥಿಕ ವರ್ಷ ಆರಂಭ ಏನೋ ಆಗ್ತಾ ಇದೆ. ಹಾಗಾದರೆ ಇದರಿಂದ ಜನಸಾಮಾನ್ಯರಿಗೆ ಏನು ಲಾಭ? ಜನಸಾಮಾನ್ಯರಿಗೆ ಲಾಭಕ್ಕಿಂತ ಭಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ಸಾಕಷ್ಟು ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಈಗ ಮತ್ತೆ ದುನಿಯಾ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ದುನಿಯಾ ಭಾರಿ ದುಬಾರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟೋಲ್, ನೀರು, ಕರೆಂಟ್ ಎಲ್ಲವೂ ಈಗ ದುಬಾರಿ. ಬ್ಯಾಂಕ್ಗಳ ವಾರ್ಷಿಕ ಮೇಂಟೆನೆನ್ಸ್ ಶುಲ್ಕ ಕೂಡ ಈಗ ಹೆಚ್ಚಳ. ಒಂದು ಕಡೆ ಈಗ ಜನ ಆಲ್ರೆಡಿ ಬೇರೆ ಬೇರೆ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಈಗ ಮತ್ತಷ್ಟು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸಕ್ಕೆ ಈಗ ಈ ಹೊಸ ಆರ್ಥಿಕ ವರ್ಷ ಮುಂದಾಗಿದೆ. ಹೊಸ ಆರ್ಥಿಕ ವರ್ಷ ಏನೋ ಬಂತು. ಏಪ್ರಿಲ್ 1ನೇ ತಾರೀಕಿಂದ ವಾಡಿಕೆಯಂತೆ ಪ್ರತಿ ಬಾರಿ ಹೊಸ ವಾರ್ಷಿಕ ವರ್ಷ ಬರ್ತದೆ. ಆದರೆ ಆಲ್ರೆಡಿ ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿ ವಸ್ತುವಿನ ಮೇಲೂ ಕೂಡ ಇವತ್ತು ಸಾಕಷ್ಟು ಹಣವನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ನೋಡಿ, ಈ ಒಂದು ಸಂದರ್ಭದಲ್ಲಿ ಈಗ ನೀರಿನ ಬೆಲೆ ಇರ್ಬೋದು, ಟೋಲ್ ಬೆಲೆ ಇರ್ಬೋದು, ಅಥವಾ ಬ್ಯಾಂಕ್ ಮೇಂಟೆನೆನ್ಸ್ ಶುಲ್ಕ ಇರ್ಬೋದು, ಇವೆಲ್ಲವೂ ಕೂಡ ಈಗ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದ್ರಿಂದ ನಿಜಕ್ಕೂ ಸಾರ್ವಜನಿಕರು ಏನು ಮಾಡಬೇಕು ಅನ್ನೋಂಥದ್ದು ಈಗ ಒಂದು ಕಡೆ ಈಗ ಕಂಗಾಲಾಗಿ ಹೋಗೋದು ಸಹಜ. ಅದು ದುನಿಯಾ ಸಾಕಷ್ಟು ದುಬಾರಿಯಾಗಿದೆ. ಇವತ್ತು ಪ್ರತಿ ವಸ್ತುವಿನ ಬೆಲೆ ಕೂಡ ರೇಟ್ ಜಾಸ್ತಿ ಆಗಿದೆ. ಇವತ್ತು ನೀವು ತರಕಾರಿ ಬೆಲೆ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ಪೆಟ್ರೋಲು, ಡೀಸೆಲು, ಸಿಲಿಂಡರ್ ಎಲ್ಲವೂ ಕೂಡ ಈಗ ದುಪ್ಪಟ್ಟಾಗಿದೆ. ಒಂದು ಕಡೆ ನೋಡಿ, ಸಿಲಿಂಡರ್ ಅಂತೂ ನೀವು 5,000 6,000 ರೂಪಾಯಿ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಇವತ್ತಿನಿಂದ ಟೋಲ್ ದರ 3ರಿಂದ 5% ಹೆಚ್ಚಳ ಆಗ್ತಾ ಇದೆ. ಕಾರುಗಳಿಗೆ 5ರಿಂದ 10 ರೂಪಾಯಿ ಟೋಲ್ ದರ ಈಗ ಹೆಚ್ಚಳ ಮಾಡಬೇಕಾದಂಥ ಪರಿಸ್ಥಿತಿ ಆಗಿದೆ. ವಾಣಿಜ್ಯ ಬಳಕೆಯ ವಾಹನಗಳಿಗೆ 15ರಿಂದ 40 ರೂಪಾಯಿ ಹೆಚ್ಚಳ. 3,000 ರೂಪಾಯಿ ವಾರ್ಷಿಕ ಪಾಸು 3,070 ರೂಪಾಯಿಗೆ 75 ರೂಪಾಯಿಗೆ ಏರಿಕೆ ಆಗಿದೆ. ಟೋಲ್ಗಳಲ್ಲಿ ನಗದು ಪಾವತಿ ಸಂಪೂರ್ಣ ಸ್ಥಗಿತ. BWSSBಯಿಂದ ನೀರಿನ ದರ 3% ಹೆಚ್ಚಳ. ಆಲ್ರೆಡಿ ನೀರಿನ ದರ ಹೆಚ್ಚಳ ಆಗಿತ್ತು. ಕಳೆದ ವರ್ಷ ಲಾಸನ್ನು ಸರಿದೂಗಿಸಲಿಕ್ಕೆ ಈಗ ಕರೆಂಟ್ ಶಾಕ್. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಗ್ರಾಹಕರಿಗೆ ವಿದ್ಯುತ್ ದರ ಮತ್ತೊಂದು ಥರದ್ದು ಯಾವುದು ಬರೆ ಎಳೆದಂತೆ ಆಗ್ತಾ ಇದೆ. ನೋಡಿ, ನೀವು ಯಾವ ದಶದಿಕ್ಕುಗಳಲ್ಲೂ ಕೂಡ ಇವಾಗ ನೀವು ಎಲ್ಲಿ ನೋಡಿದರೂ ಕೂಡ ದರ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಈಗ ವಿದ್ಯುತ್ ದರ ಏರಿಕೆ, ನೀರಿನ ದರ ಏರಿಕೆ, ಈ ಕಡೆ ಟೋಲಲ್ಲಿ ಹೋಗಬೇಕು ಅಂದರೆ ಅಲ್ಲೂ ಕೂಡ ನೀವು ದುಪ್ಪಟ್ಟು ಹಣ ಕೊಡಬೇಕಾಗುತ್ತೆ. ಮತ್ತು ಈಗ ನೋಡಿ, ಈಗ ನೀವು ಪಾಸ್ ಇತ್ತಲ್ಲ, ಟೋಲ್ ದಾಟಿ ಹೋಗ್ಲಿಕ್ಕೆ ಪಾಸು, ಅದು 3,000 ಇದ್ದಿದ್ದು ಈಗ 3,075 ರೂಪಾಯಿ ಆಗಿದೆ. ಜೊತೆಗೆ ಅಲ್ಲಿ ಹಣ ಕೂಡ ಕಟ್ಟಿಸ್ಕೊಳ್ಳಲ್ಲ ಅನ್ನುವಂಥ ಮಾತಿದೆ. ಹೀಗೆ ಯಾವುದೇ ನೀವು ವಿಚಾರದಲ್ಲಿ ತೆಗೆದುಕೊಂಡ್ರೂ ಕೂಡ ಇವತ್ತು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವ ಪ್ರಯೋಗಕ್ಕೆ ಸರ್ಕಾರ ಈಗ ಮುಂದಾಗ್ತಾನೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ದುನಿಯಾ ಸಾಕಷ್ಟು ದುಬಾರಿಯಾಗಿದೆ. ದೇಶದಲ್ಲಿ ಇಂದಿನಿಂದ ಡಿಜಿಟಲ್ ಪಾವತಿ ನಿಯಮ ಕೂಡ ಬದಲಾವಣೆ ಆಗುತ್ತೆ. ಆರ್ಥಿಕ ವರ್ಷ ಆರಂಭದಲ್ಲಿ RBIನಿಂದ ಹೊಸ ಗೈಡ್ಲೈನ್ ಈಗ ಹೊರಡಿಸಿದ್ದಾರೆ. ಆನ್ಲೈನ್ ವಹಿವಾಟು ನಡೆಸುವವರಿಗೆ ಏಪ್ರಿಲ್ 1ರಿಂದ ಹೊಸ ರೂಲ್ಸ್. ಇನ್ನು ಮುಂದೆ ಕೇವಲ OTP ಇದ್ರೆ ಸಾಲದು, ಡಬಲ್ ಸೆಕ್ಯೂರಿಟಿ ಬೇಕು. UPI ಕಾರ್ಡ್ ಮತ್ತು ವಾಲೆಟ್ ಪಾವತಿಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಟ್ ಬೇಕು. ಸೈಬರ್ ವಂಚನೆ ತಡೆಗೆ RBIನಿಂದ ಕಠಿಣ ಸುರಕ್ಷಿತ ಕ್ರಮಗಳು ಈಗ ಜಾರಿ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇವತ್ತಿನಿಂದ ಡಿಜಿಟಲ್ ಪಾವತಿ ನಿಯಮ ನೋಡಿ, ಒಂದಿಷ್ಟು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ. ಯಾಕಂದರೆ ಈ ಸೈಬರ್ ಒಂದು ವಂಚಕರು ಸಾಕಷ್ಟು ಬೇರೆ ಬೇರೆ ಘಟನೆಗಳು ನಡೀತಾ ಇರ್ತವೆ, ಗಮನಿಸ್ತಾ ಇರ್ತೀರ. ಸಾಕಷ್ಟು ಜನ ಹಣ ಲಾಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮ ಹಣದ ಸುರಕ್ಷತೆ ಬಗ್ಗೆನೂ ಕೂಡ ಈಗ ಒಂದು ಕಡೆ ಈಗ ಏನೇನು ಪ್ಲ್ಯಾನನ್ನು ಮಾಡಬೇಕು ಆ ನಿಟ್ಟಿನಲ್ಲೂ ಕೂಡ ಸೈಬರ್ ವಂಚಕರಿಂದ ನಿಮ್ಮನ್ನು ಹೆಂಗೆ ಬಚಾವ್ ಮಾಡಬೇಕು, ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಈಗ ಕ್ರಮ ವಹಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಬೆಲೆ ಏರಿಕೆಯಿಂದ ಜನ ಒಂದು ಕಡೆ ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಗಾಯದ ಮೇಲೆ ಮತ್ತೆ ಬರೆ ಹೇಳಿದ್ರೆ ಹೆಂಗಾಗುತ್ತೆ ಆ ಪರಿಸ್ಥಿತಿ ಆಗಿದೆ. ಇವಾಗ ಇಡೀ ದೇಶದಾದ್ಯಂತ ಜನರಿಗೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೇಕು ಅಂದರೂ ಕೂಡ ದುಪ್ಪಟ್ಟು ಹಣ ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಜೊತೆಗೆ ನೀರಿನ ಬೆಲೆ, ಈಗ ಮೂಲಭೂತ ಸೌಕರ್ಯಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಪಿನ್ ಅಥವಾ ಬಯೋಮೆಟ್ರಿಕ್ ಮೂಲಕ 2ನೇ ಹಂತದ ದೃಢೀಕರಣ ಬೇಕು. ದೊಡ್ಡ ಮೊತ್ತದ ಹಣ ವರ್ಗಾವಣೆಗೆ ಹೆಚ್ಚುವರಿ ಭದ್ರತಾ ತಪಾಸಣೆ ಕೂಡ ಬೇಕು. ವ್ಯವಸ್ಥೆಯ ವೈಫಲ್ಯದಿಂದ ಹಣ ಕಳೆದುಕೊಂಡ್ರೆ ಬ್ಯಾಂಕುಗಳೇ ಹೊಣೆ. ವಂಚನೆಗೊಳಗಾದ ಗ್ರಾಹಕರಿಗೆ ಬ್ಯಾಂಕುಗಳಿಂದ ಶೀಘ್ರ ಪರಿಹಾರವೂ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಪಾವತಿಗಳಿಗೂ ಕೂಡ ಕಠಿಣ ನಿಯಮಗಳು ಅನ್ವಯ ಆಗುತ್ತದೆ. ಇನ್ನು ಡಿಜಿಟಲ್ ಇಂಡಿಯಾದಲ್ಲಿ ಸುರಕ್ಷಿತ ವಹಿವಾಟಿಗೆ RBI ಹೆಚ್ಚಿನ ಈಗ ಆದ್ಯತೆಯನ್ನು ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ
ಈ ಸೈಬರ್ ವಂಚನೆಗೆ ಒಳಗಾಗ್ತಾ ಇರ್ತಾರೆ. ಈಗ ಸೈಬರ್ ವಂಚಕರು ಬೇರೆ ಬೇರೆ ಹೆಸರಲ್ಲಿ ಕರೆ ಮಾಡ್ತಾರೆ, ಅಥವಾ OTP ನಂಬರ್ ಕೊಡಿ ಅಂತ ಹೇಳ್ತಾರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಇನ್ಯಾರೋ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಸೋಗ್ನಲ್ಲಿ, ಇನ್ಯಾರೋ CBI ಆಫೀಸರ್ ಸೋಗ್ನಲ್ಲೆಲ್ಲ ಕರೆ ಮಾಡ್ತಾರೆ. ಸಾಕಷ್ಟು ಮೋಸ ಹೋಗುವಂತಹ ಜನ ಇರ್ತಾರೆ. ಯಾಕಂದರೆ ಎಲ್ಲಿವರೆಗೂ ಮೋಸ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಮೋಸ ಹೋಗೋರು ಇದ್ದೇ ಇರ್ತಾರಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಮೋಸಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಈ ಒಂದಿಷ್ಟು ಸುಧಾರಣೆಗಳನ್ನು ತರಬೇಕು, ಗ್ರಾಹಕರಿಗೆ ವಂಚನೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಬ್ಯಾಂಕ್ಗಳು ಜೊತೆಗೆ ಈಗ RBI, ಸ್ಪೆಷಲಿ RBI ಈಗ ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ. ಇನ್ನೊಂದು ಕಡೆ ಈ ದುಬಾರಿ ದುನಿಯಾದಲ್ಲಿ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಜನ ಒಂದು ಕಡೆ ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ನೀವು ಪ್ರಪಂಚ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಷ್ಟೇ ಸ್ಪೀಡಲ್ಲಿ ಇವತ್ತು ಬೆಲೆ ಏರಿಕೆಯೂ ಕೂಡ ಆಗ್ತಾ ಇದೆ. ಹಾಗಾಗಿ ಇದರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂದರೆ ಅದಕ್ಕೆ ಆಪ್ಷನ್ನೇ ಇಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಆಲ್ರೆಡಿ ಈಗ ಕಂಗೆಟ್ಟು ಹೋಗಿಬಿಟ್ಟಿದ್ದಾರೆ. ಪೆಟ್ರೋಲಿಂದ ಹಿಡಿದು ಡೀಸೆಲಿಂದ ಹಿಡಿದು ಸಿಲಿಂಡ್ರಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಏರಿಕೆ ಆಗಿದೆ.